ಯಾವ ರೋಡಲ್ಲಿ ಬರ್ತಾ ಇದ್ರಿ ಸರ್? ಮಾಗಡಿ ರೋಡಿಂದ ಬರ್ಬೇಕು. ರೋಡ್ ವಿಶಾಲವಾಗಿತ್ತು ಸರ್ ಅವಾಗ. ಆಲ್ಮೋಸ್ಟ್ ನೇರವಾಗಿ ಹೋಗ್ಬೋದು ಅನ್ನೋ ತರ ಇತ್ತು ಸರ್. ಅಲ್ಲಿಂದ ಜಯನಗರ ಹೋಗಿ ಆ ಮಗುನ್ ಕರ್ಕೊಂಡು ಸ್ಕೂಲ್ಗೆ ಬಿಟ್ಟು ಸೈಕಲ್ ಮೇಲೆ ನಾನು ಆಮೇಲೆ ಅಂಗಡಿಗೆ ಬರ್ತಾ ಇದ್ದೆ. ಇದಕ್ಕೆ ನನಗೆ 25 ರೂಪಾಯಿ ಎಕ್ಸ್ಟ್ರಾ ಸಂಬಳ ಸಿಗ್ತದೆ ತಿಂಗಳಿಗೆ, ದಿನಕ್ಕೆಲ್ಲ 100 ರೂಪಾಯಿ ಇದ್ದಿದ್ದು 125 ರೂಪಾಯಿ ಆಯ್ತು. ಇದು ಒಂದಷ್ಟು ದಿವಸ ಕೆಲಸ ಮಾಡಿದೆ. ಇದಾದ ಮೇಲೆ ನಾವು 300 ರೂಪಾಯಲ್ಲಿ ಆರಾಮಾಗಿ ಬದುಕ್ತಾ ಇದ್ವಿ. ನಮ್ಗೆ ಯಾಕೆ ಇಷ್ಟೊಂದು ಎಕ್ಸ್ಟ್ರಾನೇ ಕೈಯಲ್ಲಿ ಉಳಿತಾ ಇತ್ತು? ನನಗೆ 130 ರೂಪಾಯಿ ಸರ್ HL ಟ್ರೈನಿಂಗ್ 100 ರೂಪಾಯಿ ಮನೆಗೆ ಕೊಡ್ತಾ ಇದ್ದೆ. ಇನ್ನು 25 ರೂಪಾಯಿ 30 ರೂಪಾಯಲ್ಲಿ 5 ರೂಪಾಯಿ ಬಸ್ ಚಾರ್ಜ್ ಅಂತ ಹೋಗ್ತಾ ಇತ್ತು. ಇನ್ನು 25 ರೂಪಾಯಿ ನನಗೆ ತಿಂಗಳೆಲ್ಲ ನನಗೆ ಊಟ ತಿಂಡಿ ಖರ್ಚಾಗ್ತಾ ಇತ್ತು. ಎಷ್ಟು ಬಿಟ್ಟು ಕ್ಯಾಂಟೀನ್ ಅಂದ್ರೆ 25 ರೂಪಾಯಿ ಊಟ, 25 ಪೈಸೆ, 10 ಪೈಸೆ ಒಂದು ಇಡ್ಲಿ, 10 ಪೈಸೆ ಒಂದು ಲೋಟ, ದೊಡ್ಡ ಲೋಟ ತುಂಬಾ. ಚಿಕ್ಕ ಲೋಟ ಈಗ ಹೋಟೆಲ್ಗಳು ನೋಡ್ತೇವಲ್ಲ, ದೊಡ್ಡ ಲೋಟ ಇರ್ತದ್ದು ಕಾಫಿ. ಕಾಫಿ 25 ರೂಪಾಯಿ ನನಗೆ ಬಹಳಷ್ಟು ಅದೇ ಜಾಸ್ತಿ ಆಗ್ತಾ ಇತ್ತು. ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ಗೆ ಎಷ್ಟು ಕೊಡ್ತಾ ಇದ್ರು ಸರ್ ಅವಾಗ? ಸರ್ ಬೆಳಿಗ್ಗೆ ಹೋದ ತಕ್ಷಣ 2 ರೂಪಾಯಿ ಕೊಡ್ತಾ ಇದ್ರು ತಿಂಡಿಗೆ. ಆಮೇಲೆ ಸಂಜೆವರೆಗೂ ಅವರು ಪಾಂಪ್ಲೆಟ್ಸ್ ತರ ಕೊಡ್ತಾ ಇದ್ರು. ಆ ಪಾಂಪ್ಲೆಟ್ಸ್ ಮನೆಗೆ ಹಂಚ್ಕೊಂಡ್ ಬಂದ್ರೆ ಸಂಜೆ 5 ರೂಪಾಯಿ ಕೊಡ್ತಾ ಇದ್ರು. ಸೊ ಒಟ್ಟ ಟೋಟಲ್ ನಮ್ಮ ಅವತ್ತಿನ ಕೂಲಿ 7 ರೂಪಾಯಿ. ಯಾವ ಕ್ಯಾಂಡಿಡೇಟ್ ಗೆಲ್ಸಿದ್ದೀರಾ ಸರ್ ನೀವು ಆವಾಗ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ದೇವೇಗೌಡರ ಜೊತೆ ಓಡಾಡಿದ್ವಿ ಆ ಕ್ಯಾನ್ವಾಸ್ ಟೈಮಲ್ಲಿ. ಒಂದಷ್ಟು ದಿವಸ ಮಾಡಿದೆ. ಆಮೇಲೆ ಅವ್ರು ಇನ್ನೊಂದು ಆಫರ್ ಕೊಟ್ಟರು ನನಗೆ, ನಿನ್ಗೆ 25 ರೂಪಾಯಿ ಜಾಸ್ತಿ ಕೊಡ್ತೀನಪ್ಪ, ನಿನ್ಗೆ ಎಕ್ಸ್ಟ್ರಾ ಕೆಲಸ ಏನು ಅಂದರೆ, ಅವ್ರ ಮಗಳ ಒಂದು 2ನೇ ಕ್ಲಾಸೋ 3ನೇ ಕ್ಲಾಸೋ ಓದ್ತಾ ಇದ್ದು ಮಗು, ಜಯನಗರದಲ್ಲಿ ಅವ್ರ ಮನೆ. ನೀನು ಸೀದಾ ಅಂಗಡಿಗೆ ಬರೋದ್ರ ಬದಲು ಡೈರೆಕ್ಟ್ ಮನೆ ಹತ್ರ ಹೊರಟೋಗು ಜಯನಗರಕ್ಕೆ. ನಮ್ಮ ಮನೆ ಇದ್ದು ಮಾಗಡಿ ರೋಡಲ್ಲೇ, ಸೈಕಲಲ್ಲಿ ಓಡಾಡ್ತಾ ಇದ್ದಿದ್ದು ನಾನು. ಅವಾಗ ಮಾಗಡಿ ರೋಡಿಂದ ನೀವು ಜಯನಗರಿಗೆ ಸೈಕಲಲ್ಲಿ ಹೋಗಿ. ಯಾವ ರೋಡಲ್ಲಿ ಬರ್ತಾ ಇದ್ರಿ ಸರ್? ಮಾಗಡಿ ರೋಡಿಂದ ಬರ್ಬೇಕು. ರೋಡ್ ವಿಶಾಲವಾಗಿತ್ತು ಸರ್ ಅವಾಗ. ರೋಡ್ ಏನು ಆಲ್ಮೋಸ್ಟ್ ನೇರವಾಗಿ ಹೋಗ್ಬೋದು ಅನ್ನೋ ತರ ಇತ್ತು ಸರ್. ಟ್ರಾಫಿಕ್ ಇರ್ತಿರ್ಲಿಲ್ಲ. ಅಲ್ಲಿಂದ ಜಯನಗರ ಹೋಗಿ ಆ ಮಗುನ್ ಕರ್ಕೊಂಡು ಸ್ಕೂಲ್ಗೆ ಬಿಟ್ಟು ಸೈಕಲ್ ಮೇಲೆ ನಾನು ಆಮೇಲೆ ಅಂಗಡಿಗೆ ಬರ್ತಾ ಇದ್ದೆ. ಇದಕ್ಕೆ ನನಗೆ 25 ರೂಪಾಯಿ ಎಕ್ಸ್ಟ್ರಾ ಸಂಬಳ ಸಿಗ್ತಾ ಇತ್ತು ತಿಂಗಳಿಗೆ, ದಿನಕ್ಕೆಲ್ಲ 100 ರೂಪಾಯಿ ಇದ್ದಿದ್ದು 125 ರೂಪಾಯಿ ಆಯ್ತು. ಇದು ಒಂದಷ್ಟು ದಿವಸ ಕೆಲಸ ಮಾಡಿದೆ. ಇದಾದ ಮೇಲೆ ಇದು ಅಪ್ರಾಕ್ಸಿಮೇಟ್ ಯಾವ ಇಸ್ವಿ? 76, 77 ಸರ್. 75 SLC ಮುಗಿಯಿತು. ನಾವು ಅವಾಗ ಇನ್ನೂ ಹುಟ್ಟಿರ್ಲಿಲ್ಲ. 75 to 76 ಡಿಪ್ಲೊಮಾ. ಸೊ 76, 77 ಅಲ್ಲಿ ಇಷ್ಟೆಲ್ಲ ಆಯಿತು. 77 ಅಲ್ಲಿ HALಗೆ ಇದು ಕ್ಲರಿಕಲ್ ಟ್ರೈನಿಂಗ್ ಸಿಕ್ತು ಸರ್. HALಗೆ ಹೋದೆ. HAL 1 ವರ್ಷ ಮಾಡಿದೆ ಕ್ಲರಿಕಲ್ ಟ್ರೈನಿಂಗು. ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ, ಬರೀ ಕೆಲಸ ಟ್ರೈನಿಂಗ್ ಕೊಡ್ತಾರೆ ಕಳಿಸ್ತಾ ಇದ್ರು. ಅಲ್ಲಿಂದ ಬಂದ ನಂತರ ನನಗೆ 78 ಎಂಡಲ್ಲಿ ಎಸ್ಕಾರ್ಟ್ಸಲ್ಲಿ ಕೆಲಸ ಸಿಕ್ತು ಸರ್. ಟ್ರೈನಿಂಗ್ ಅದು ಕೂಡ 1 ವರ್ಷ ಟ್ರೈನಿಂಗು. ಟ್ರೈನಿಂಗಲ್ಲಿ 130 ರೂಪಾಯಿನ ಕೊಡ್ತಾ ಇದ್ರು. ಇದರಲ್ಲೂ ಅಷ್ಟೇ, ಇಲ್ಲಿ HAL ಹೋಗ್ತಾ ಇದ್ರು ಅಷ್ಟೇ, ಅಲ್ಲೂ 100 ರೂಪಾಯಿ 130 ರೂಪಾಯಿ ಕೊಡ್ತಾ ಇದ್ರು ಅಷ್ಟೇ ಸರ್. ಅವಾಗ ನೋಡಿ, ಈಗ ದುಡ್ಡಿಂದು 100 ರೂಪಾಯಿ 1000 ರೂಪಾಯಿ ಇದ್ರು ಎಷ್ಟು ಬೇಕು ಖರ್ಚಾಗೋಗ್ಬಿಡುತ್ತೆ ಅಂತ. ಹೌದು, ಅವಾಗ ಅಷ್ಟಲ್ಲೇ ತುಂಬಾ ಖುಷಿ ಕೊಡ್ತಾ ಇತ್ತು. ನಮ್ಮ ಪಕ್ಕದ ಮನೆಯಲ್ಲಿ ಜಯನಗರದಲ್ಲಿರುವಾಗ ನಮ್ಮ ಪಕ್ಕದ ಮನೆ ಅಂಕಲ್ ಹೇಳ್ತಾ ಇದ್ರು, ಅವರು ಗ್ರಾಫೈಟ್ ಇಂಡಿಯಾದಲ್ಲಿ ಅವ್ರು ಹೇಳ್ತಾರೆ, ನನಗೆ 300 ರೂಪಾಯಿ ಅವಾಗ ಸಂಬಳ ಸಿಗೋದು. ನಾವು ಆ 300 ರೂಪಾಯಲ್ಲಿ ಆರಾಮಾಗಿ ಬದುಕ್ತಾ ಇದ್ವಿ. ನಮ್ಗೆ ಯಾಕೆ ಇಷ್ಟೊಂದು ಎಕ್ಸ್ಟ್ರಾನೇ ಕೈಯಲ್ಲಿ ಉಳಿತಾ ಇತ್ತು ನಮ್ಗೆ? ಕರೆಕ್ಟ್ ಸರ್. ನನಗೆ 130 ರೂಪಾಯಿ ಸರ್ HAL ಟ್ರೈನಿಂಗ್ ಅಲ್ಲಿ. 100 ರೂಪಾಯಿ ಮನೆಗೆ ಕೊಡ್ತಾ ಇದ್ದೆ. ಇನ್ನು 25 ರೂಪಾಯಿ 30 ರೂಪಾಯಲ್ಲಿ 5 ರೂಪಾಯಿ ಬಸ್ ಚಾರ್ಜ್ ಅಂತ ಹೋಗ್ತಾ ಇತ್ತು ಫ್ಯಾಕ್ಟ್ರಿ ಇದೆ ಇದ್ರದ್ದು. ಇನ್ನು 25 ರೂಪಾಯಿ ನನಗೆ ತಿಂಗಳೆಲ್ಲ ನನಗೆ ಊಟ ತಿಂಡಿ ಖರ್ಚಾಗ್ತಾ ಇತ್ತು ಸರ್ ಕ್ಯಾಂಟೀನಲ್ಲಿ. ಎಷ್ಟು ಬಿಟ್ಟು ಕ್ಯಾಂಟೀನ್ ಅಂದ್ರೆ 25 ರೂಪಾಯಿ ಊಟ, 25 ಪೈಸೆ ಊಟ, 10 ರೂಪಾಯಿ 10 ಪೈಸೆ ಒಂದು ಇಡ್ಲಿ, 10 ಪೈಸೆ ಒಂದು ಲೋಟ, ದೊಡ್ಡ ಲೋಟ ತುಂಬಾ. ಚಿಕ್ಕ ಲೋಟ ಈಗ ಹೋಟೆಲ್ಗಳು ನೋಡ್ತೇವಲ್ಲ, ದೊಡ್ಡ ಲೋಟ ಇರ್ತದ್ದು ಕಾಫಿ, ಹಾಲು, ಮಜ್ಜಿಗೆ, ಏನಾದ್ರು 10 ಪೈಸೆ ಆ ಥರದ್ದು. ಸೊ 25 ರೂಪಾಯಿ ನನಗೆ ಬಹಳಷ್ಟು ಅದೇ ಜಾಸ್ತಿ ಆಗ್ತಾ ಇತ್ತು. ಸಮೃದ್ಧವಾದ ಜೀವನ. ಆಮೇಲೆ HAL ಮುಗಿದ ಮೇಲೆ ಕೂಡ ಎಸ್ಕಾರ್ಟ್ ಸೇರಿದಾಗ ನನಗೆ ಅಷ್ಟೇ 125, 130 ರೂಪಾಯಿ ವೆರಿ ಬಿಗಿನಿಂಗ್ ಸ್ಟೈಪೆಂಡ್. ಆ ಟ್ರೈನಿಂಗ್ ಮುಗಿದ ಮೇಲೆ ನನಗೆ ಶುರುವಾಗಿ ಸಂಬಳ 300 ರೂಪಾಯಿ. 300 ರೂಪಾಯಿ. ಇದು 70, 80 ಸರಿ, 78, 80. ಸೂಪರ್.
100 ರೂಪಾಯಿ ಅಂದ್ರೆ ಖುಷಿ ಆಗ್ತಾ ಇತ್ತು. ಹೌದೌದು, ಅವಾಗ 300 ರೂಪಾಯಿ ಅಂದ್ರೆ ರಾಜ್ಯದ ತರ ಇರ್ಬೋದು. ಈಗ 30,000 ರೂಪಾಯಿಗೆ ಖುಷಿ ಸಿಗಲ್ಲ. ಈಗ ಆ ಖುಷಿ ಸಿಗಲ್ಲ. 30,000 3 ಲಕ್ಷಕ್ಕೂ ಖುಷಿ ಸಿಗಲ್ಲ ಸರ್. ಹೌದು, ಯಾಕೆಂದ್ರೆ ಹೋಗಕ್ಕೆ ಬರಕ್ಕೆ ಟ್ರಾಫಿಕ್ ಅಲ್ಲೇ ಮನುಷ್ಯ ಅರ್ಧ ಜೀವನ ಕಳೆದು ಬಿಡ್ತಾನೆ. ಸತ್ಯ. ನೀವು ಆರಾಮಾಗಿ ಸೈಕಲ್ ಹೊಡ್ಕೊಂಡು ಬರ್ತಾ ಇದ್ರಿ ಅಂದ್ರೆ ಹೌದೌದು, ಇಮ್ಯಾಜಿನ್ ಮಾಡ್ಕೋಬಹುದು ನಾವು ಆವಾಗಿನ ಹೇಗಿತ್ತು ಬೆಂಗಳೂರು ಅಂತ. ಹೌದು. ಆಮೇಲೆ ನೀವು ಹೇಳಿದ್ದು ನನಗೆ ನೀವೊಂದು ಮೋಟಿವೇಶನ್ ಹೇಗಾಗುತ್ತೆ ಅಂದ್ರೆ, ನೀವು ಹೇಳಿದ್ರಿ ಏನು ಅವ್ರು ಯಾರೋ ಹೇಳಿದ್ರಿಂದ ಡಿಪ್ಲೊಮಾ ಯಾಕೆ ಸೇರದೆ ಏನಿದ್ರಿಂದ ನಮಗೆ ಡಿಮೋಟಿವೇಟ್ ಮಾಡಿದಾಗ ಆಯ್ತು ಅಂತ. ಅದೇ ತರ ಸಿನಿಮಾ ರಂಗದಲ್ಲೂ ಆಗಿತ್ತು ನನಗೆ. ಸಿನಿಮಾ ರಂಗದಲ್ಲೂ ನಾನು ಶೂಟಿಂಗ್ ಮಾಡಿದ್ಮೇಲೆ ನಮ್ಮ ತಂದೆ ಕೆಲವರು ಏನಕ್ರಿ ಹೋಗ್ತಾನೆ ನಿಮ್ಮ ಮಗ ಸಿನಿಮಾಗೆಲ್ಲ, ಜೀವನ ಹಾಳು ಮಾಡ್ಕೋತಾನೆ ಅಂತ. ಸೊ ಆಯ್ತು, ನಮ್ಮ ತಂದೆ ಅದೆಲ್ಲ ನಮ್ಮ ತಂದೆ ಮನಸ್ಸು ಗೆದ್ದೆ ನಾನು, ಅವಳ ಮುಂದೆ ಬೇಕಾದ್ರೆ ಹೇಳ್ತೀನಿ. ಅವೆಲ್ಲ ಆಯ್ತು. ಇತ್ತೀಚೆಗೆ ಒಂದು 15-20 ವರ್ಷಕ್ಕೆ ಮುಂಚೆ ಕೂಡ ನಮ್ಮ ತಂದೆ ಹೋಗಲು ಸುಮಾರು 30 ವರ್ಷ ಆಯಿತು. 20 ವರ್ಷಕ್ಕೆ ಮುಂಚೆ ಕೂಡ ನಮ್ಮ ಮಾವನ ಸ್ನೇಹಿತರುಗಳು ಕೆಲವರು ಬೆಂಗಳೂರಲ್ಲೇ ಇದ್ದವರು, ತುಂಬಾ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇದ್ದವರು, ಸಂಬಂಧಿಕರೇ, ಅವ್ರ ಮನಸ್ಸಲ್ಲಿ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಗೊತ್ತಿಲ್ಲ. ನಮ್ಮ ಅವ್ರಿಗೆ ಹೇಳ್ತಾ ಇರುತ್ತೆ, ನಿಮ್ಮ ಬಳಿಯ ಏನಕ್ಕೆ ಹೋಗ್ತಾರೆ ಶೂಟಿಂಗ್ರೆ, ಏನ್ರಿ ಸಿಗುತ್ತೆ ಅಲ್ಲಿ, ಜೀವನ ಮಾಡಕ್ಕಾಗ್ತೇನ್ರಿ ದುಮ್ಕೊಂಡು, ದುಡ್ಡೇ ಕೊಡಲ್ಲ ಅಂತ ಅವ್ರಿಗೆ ಹೇಳ್ತಿದ್ರು ಅವ್ರಿಗೆ. ಆಮೇಲೆ ಅವರೇನೆ ನೆಕ್ಸ್ಟ್ ನೆನೆಸಿದ್ದಾಗ ನಮ್ಮ ಹುಡುಗನ್ ಚಾನ್ಸ್ ಇದ್ರೆ ನೋಡಪ್ಪ, ಇದೇ ತರ ಅವ್ರ ಮಕ್ಳಿಗೆ ಚಾನ್ಸ್ ಬೇಕು, ನಮ್ಮನ್ನ ಯಾಕೆ ಹೋಗ್ತಾರೆ ಅವರು? ಅದು ಸುಮ್ನೆ ಅಪಪ್ರಚಾರ ಮಾಡೋದು. ನನಗೆ ಮುಂಚೆ ನಾನು ಸೀರಿಯಲ್ ಅಲ್ಲಿ ಮಾಡುವಾಗ ಅಥವಾ ಅವಾಗ ETV ಕನ್ನಡ ಅಂತ ಹೌದು ಅವಾಗ ಮಾಡುವಾಗ್ಲೂ ಇದೇ ತರ ಜನಗಳು ಊರಲ್ಲೆಲ್ಲ ಅಪಪ್ರಚಾರ ಮಾಡೋದು. ಅಕ್ಕಪಕ್ಕದ ಮನೆಯವರು ಅಪಪ್ರಚಾರ ಮಾಡೋದು. ಅವ್ನಿಗೆಲ್ಲೂ ಬೇರೆ ಕೆಲಸ ಸಿಗ್ತಾ ಇಲ್ಲ ರೀ, ಇಂಜಿನಿಯರಿಂಗ್ ಮಾಡ್ಕೊಂಡು ಅವ್ನಿಗೆ ಕೆಲಸ ಸಿಗ್ತಾ ಇಲ್ಲ, ಅದಕ್ಕೆ ಅವನು ನಮಗಲ್ಲಿ ಒಂಥರ ಕಲಾ ಸರಸ್ವತಿ, ನಮ್ಮ ಟ್ಯಾಲೆಂಟ್ ಇದೆ, ನಮ್ಮ ಖುಷಿ, ನಾವು ಒಂದು ಪ್ಯಾಷನ್ ಇಂದ ಮಾಡೋದಕ್ಕೆ ಹೋಗಿರ್ತೀವಿ. ಅದನ್ನ ಯಾರು ಪ್ರೋತ್ಸಾಹ ಮಾಡಲ್ಲ. ಹೌದು, ನಮ್ಮನ್ನ ಪ್ರೋತ್ಸಾಹಿಸಲ್ಲ. ಈ ರೀತಿ ಕರ್ಬ್ ಮಾಡೋದು ಹಿಂದ್ಗಡೆಯಿಂದ, ಅವ್ನಿಗೇನು ಅಲ್ಲಿ ಏನು ದುಡ್ಡು ಕೊಡ್ತಾ ಇರ್ಲಿಲ್ಲ, ಕೊಡಲ್ಲ ರೀ, ಅದಕ್ಕೆ ಅವನಲ್ಲಿ ಹೋಗ್ತಾನೆ, ಇಲ್ಲ ಅವ್ನಿಗೆ ಬೇರೆ ಕೆಲಸ ಸಿಗ್ತಾ ಇಲ್ಲ, ಅದಕ್ಕೆ ಅಲ್ಲಿ ಹೋಗ್ತಾನೆ. ಆಮೇಲೆ ನಮ್ಗೆ ಬೇರೆ ಜನ ನಮ್ಮನ್ನ ಅಪ್ರಿಶಿಯೇಟ್ ಮಾಡಿದ್ಮೇಲೆ ಇವರು ಬರ್ತಾರೆ, ನಮ್ಗೊಂದ್ ಚಾನ್ಸ್ ಕೊಡಕ್ಕಾಗತ್ತ, ನಮ್ಮ ಮಗಳು, ನಮ್ಮ ಮಗ ಅಥವಾ ನಮ್ಮ ಇವರು ಅವ್ರಿಗೇನೋ ಒಂದ್ ಚಾನ್ಸ್ ಕೊಡಿ. ಹೌದು. ಈಗ ಅದೇ ವ್ಯಕ್ತಿ ಯಾವ್ದಾರು ಹೇಳಿದಲ್ಲ, ನಮ್ಮ ಮಾವನಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ರಲ್ಲ, ಏನಕ್ಕೆ ಶೂಟಿಂಗ್ ಹೋಗ್ತಾರೆ ಅಂತ ಹೇಳಿದ್ರು, ನಮ್ಮ ಹುಡುಗರು ಚಾನ್ಸ್ ಕೊಡ್ಸು ಅಂತ. ಅವರೇ ಇತ್ತೀಚೆಗೆ ನಿಮ್ ಮಡಿಯ ಬಹಳ ಪಾಪ್ಯುಲರ್ ಆಗ್ಬಿಟ್ಟಿದ್ದಾರೆ, ಎಲ್ಲಾ ಗುರುತಿಸ್ತಾರೆ, ಎಲ್ಲಾ ಸಿನಿಮಾದಲ್ಲಿ ಮಡಿಯ ಇರ್ತಾರೆ, ಈ ತರ ಮಾತುಗಳು. ಅಂದ್ರೆ ಆರಂಭದಲ್ಲಿ ಕೆಲವು ಅದೇ ಹೇಳ್ತಾರೆ, ಮಾಸ್ಟರ್ ಹಿರಣ್ಯ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇರೋದನ್ನ, ಮೊದಲು ಅನುಮಾನ ಪಡ್ತಾರೆ, ಅವಮಾನ ಮಾಡ್ತಾರೆ, ಆ ನಂತರ ಸನ್ಮಾನ ಅಂತ. ಪ್ರತಿಯೊಬ್ಬ ಕಲಾವಿದರಿಗೂ ಇದಾಗೆ ಆಗುತ್ತೆ ಸರ್, ನನ್ನ ಒಬ್ಬರಿಗೆ ಅಂತಲ್ಲ, ಸಹಜ ಆಯ್ತು. ಅದು ಆಚೆ ಸಮಾಜದಲ್ಲಿ ಅಂತಲ್ಲ, ಕೆಲವೊಮ್ಮೆ ನಮ್ಗೆ ಸೆಟ್ಗಳಲ್ಲೂ ಆ ತರ ಅನುಭವಗಳಾಗುತ್ತೆ. ಸೀರಿಯಲ್ ಅಲ್ಲಿ ಇರ್ಬೋದು, ಸಿನಿಮಾದಲ್ಲಿ ಇರ್ಬೋದು. ಹೌದು ಸರ್. ನೀವು ಮುಂಚೆ ಹೇಳಿದ್ರೆ ನಿಮ್ ತಂದೆ ಮನ್ಸ್ ಗೆದ್ದೆ ಇದ್ ಮಾಡಿದೆ ಅಂತ, ಅದು ಮನೇಲಿ ಏನಾದ್ರು ನಿಮ್ಗೆ ಈ ದುಡಿಲೇಬೇಕು ಅನ್ನೋಂತ ಒಂದು ಪ್ರೆಷರ್ ಇತ್ತ? ಯಾಕಂದ್ರೆ ನಿಮ್ ತಂದೆನೂ ಕೆಲಸ ಬೆಂಗಳೂರಲ್ಲಿ, ನೀವು ಮಾಗಡಿಯಲ್ಲಿ ಸ್ವಂತ ಮನೆ ಸ್ವಂತ ಮನೆ ಇತ್ತು. ಸ್ವಂತ ಮನೆ ಅಂದ್ರೆ ಮನೆ ಬಾಡಿಗೆ ಆ ಪ್ರೆಷರ್ ಇರ್ಲಿಲ್ಲ. ಅವ್ರು ದುಡಿಬೇಕು ಅನ್ನೋ ಪ್ರೆಷರ್ ಯಾವತ್ತೂ ಹಾಕಿರ್ಲಿಲ್ಲ. ಆದ್ರೆ ನಾನೇ ಸುಮ್ನೆ ಇರಬಾರ್ದಲ್ಲ ಅನ್ಕೊಂಡು ನಾನೇ ಕೆಲಸ ಹುಡ್ಕೊಂಡು, ಮೆಡಿಕಲ್ ಸ್ಟೋರ್ ಆಗ್ಬೋದು, ಆ ಫೈನಾನ್ಸ್ ಕಂಪ್ನಿ ಆಗ್ಬೋದು, ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೆ. ಆ ಟೈಮ್ ಮನೇಲಿ ಹೇಳಿದ್ರು ಬೈತಾರೆ ಅನ್ಕೊಂಡು ನಾನು ಹುಡುಗರ ಜೊತೆ ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ಗೆ ಎಷ್ಟು ಕೊಡ್ತಾ ಇದ್ರು ಸರ್ ಅವಾಗ? ಸರ್ ಬೆಳಿಗ್ಗೆ ಹೋದ ತಕ್ಷಣ 2 ರೂಪಾಯಿ ಕೊಡ್ತಾ ಇದ್ರು ತಿಂಡಿಗೆ ಅಂತ ಹೇಳಿ. ಆಮೇಲೆ ಸಂಜೆವರೆಗೂ ಅವರು ಪಾಂಪ್ಲೆಟ್ ಸಾರ ಕೊಡ್ತಾ ಇದ್ರು. ಆ ಪಾಂಪ್ಲೆಟ್ ಮನೆಗೆ ಹಂಚ್ಕೊಂಡ್ ಬಂದ್ರೆ ಅದನ್ನ ಸಂಜೆ 5 ರೂಪಾಯಿ ಕೊಡ್ತಾ ಇದ್ರು. ಸೊ ಟೋಟಲ್ ನಮ್ಮ ಅವತ್ತಿನ ಕೂಲಿ 7 ರೂಪಾಯಿ. ನಾವೇನ್ ಮಾಡ್ತಾ ಇದ್ವಿ ಕೆಲಸ ಸರ್ತಿ ಅಂದ್ರೆ, ಅದು ಈಗ ಅವೆಲ್ಲ ತಪ್ಪು ಅಂತ ಅನ್ಸುತ್ತೆ, ಕರ್ತವ್ಯ ದ್ರೋಹ ಅಂತ ಈಗ ಅನ್ಸುತ್ತೆ. ಅವಾಗ ಕೆಲವ್ರು ಏನ್ ಮಾಡ್ತಾ ಇದ್ರು, ನಮ್ಮ ಜೊತೆ ಇರೋರು 1-2 ದಿನ ತಗೊಂಡು ಪಾಂಪ್ಲೆಟ್ಸ್ ಕೊಡ್ತಾ ಇದ್ವಿ ಮನೆಗೆ. ನಮ್ಮ ಜೊತೆ ಇರೋರು ಯಾರು ನೋಡ್ತಾರೆ ಬರಪ್ಪ ಅನ್ಬಿಟ್ಟು ಅದು ತಗೊಂಡೋಗ್ಬಿಟ್ಟು, ಎಲ್ಲರೂ ಮೋರಿ ಇರುತ್ತಲ್ಲ, ಪಾಂಪ್ಲೆಟ್ಸ್ ಮೋರಿ ಕೆಳಗೆ ಎಸ್ಬಿಟ್ಟು ಹೋಗಿ ಸಂಜೆ ಹೋಗ್ಬಿಟ್ಟು ಸರ್ ಎಲ್ಲ ಕೊಟ್ಟು ಬಂದ್ವಿ ಅಂತ ಹೇಳಿ ದುಡ್ಡಿಸ್ಕೊಳ್ತಾ ಇದ್ವಿ. ಇಂಥ ತಪ್ಪು ಕೆಲಸಗಳು ಮಾಡಿದೀವಿ ಈಗ ಅನಿಸುತ್ತೆ. ಯಾವ ಕ್ಯಾಂಡಿಡೇಟ್ ಗೆಲ್ಸಿದೀರಾ ಸರ್ ನೀವು ಅವಾಗ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಅಂದ್ರೆ ದೇವೇಗೌಡರ ಜೊತೆ ಓಡಾಡಿದೀವಿ ಆ ಕ್ಯಾನ್ವಾಸ್ ಟೈಮಲ್ಲಿ. ಸೇಮ್ ಇಬ್ರಾಹಿಂ ಅವರು ಅವಾಗ JDS ಅಲ್ಲೇ ಇದ್ರು. ಅವನು ಪಕ್ಷಗಳು ಭೇದ ಇವೆಲ್ಲ ಏನು ಗೊತ್ತಿಲ್ಲ, ರಾಜಕೀಯದ ಬಗ್ಗೆ ಬೆಳಗ್ಗೆ 2 ರೂಪಾಯಿ ಸಾಯಂಕಾಲ 5 ರೂಪಾಯಿ ಸಿಗುತ್ತೆ ಇಷ್ಟು ಇದು ಈ ತರ. ಆಮೇಲೆ ಇವ್ರ ಜೊತೆ ವಾಟಾಳವ್ರ ಜೊತೆ ಒಂದಷ್ಟು ದಿವಸ ಓಡಾಡಿದ್ವಿ. ಅಂದ್ರೆ ಕನ್ನಡದ ಅಭಿಮಾನಕ್ಕೋಸ್ಕರ ನಾರಾಯಣ್ ಕುಮಾರ್ ಅವ್ರಗಳ ಜೊತೆಲಿ ಅದಂತ ಬಹಳ ಆಸಕ್ತಿಯಿಂದ ಹೋಗ್ತಾ ಇದ್ವಿ. ಅಲ್ಲಿ ದುಡ್ಡು ಕಾಸೇನು ಸಿಗ್ತಿರ್ಲಿಲ್ಲ ಅಲ್ಲಿ, ಬಟ್ ಸ್ವಯಂ ಪ್ರೇರಣೆಯಿಂದ ಹೋಗ್ತಾ ಇದ್ದಿದ್ದು ಅಲ್ಲಿ.
ಅವ್ರ ಜೊತೆ ಹೋರಾಟ. ಕನ್ನಡಕ್ಕಾಗಿ ಹೌದು ಹೋರಾಡಬೇಕು ಅನ್ನೋ ಒಂದು ಹೌದು ಸರ್, ಕಾರಣಕ್ಕಾಗಿ. ಅಷ್ಟೇ ಅದು. ಸರ್ ಇಲ್ಲಿ ಈಗ ಈ ಎಲ್ಲ ಆದ್ಮೇಲೆ ನಿಮ್ ಮನೇಲಿ ಅದು ನೀವು ಹೇಳ್ತಾ ಇದ್ರಿ ನಿಮ್ ತಂದೆ ಮನ್ಸನ್ನ ಹೆಂಗ್ ಗೆದ್ದೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ, ಇದ್ರ ಬಗ್ಗೆ ಆಮೇಲೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಎಲಾಬ್ರೇಟ್ ಮಾಡ್ಬೇಕು ಸರ್. ಬಿಗಿನಿಂಗ್ ನಾಟಕಗಳಿಗೆ ಹೋದಾಗ ಫ್ಯಾಕ್ಟ್ರಿ ಇದ್ದಾಗ ಅಷ್ಟೇ ಮನೇಲಿ ಬೈತಾ ಇದ್ರು. ಯಾಕೆ ಅಂದ್ರೆ ಅವಾಗ ಶಿಫ್ಟ್ ನಾನು ಹೇಳಿದ್ರೆ ಬೆಳಗ್ಗೆ 5:45 ಹೋದ್ರೆ ಮಧ್ಯಾಹ್ನ 3 ಗಂಟೆ ಶಿಫ್ಟ್ ಮುಗಿತಾ ಇತ್ತು. 3 ಗಂಟೆ ಫ್ಯಾಕ್ಟ್ರಿ ಬಸ್ ಹತ್ತಿದ್ರೆ 2 ಗಂಟೆ ಮುಗಿತಾ ಇತ್ತು. 2 ಗಂಟೆ ಫ್ಯಾಕ್ಟ್ರಿ ಬಸ್ ಹತ್ತಿದ್ರೆ ಮನೆಗೆ 3 ಗಂಟೆ ಬರ್ತಾ ಇದ್ವಿ. ನಾನೇನ್ ಮಾಡ್ತಾ ಇದ್ದೆ, ಮನೆಗೆ ಬಂದಿದ್ದು ಏನ್ ಮಾಡ್ಬೇಕು ಅಂದ್ಕೊಂಡು ಅಲ್ಲೇ ಯಲಹಂಕದಲ್ಲಿ ಫ್ಯಾಕ್ಟ್ರಿ ಇದ್ದಿದ್ದು ಸರ್. ಯಲಹಂಕ ನ್ಯೂ ಟೌನ್ ಅಂತ ಇದೆ, ಅಲ್ಲಿ ಲೈಬ್ರರಿ ಇತ್ತು. ನಾನು ಓದೋ ಹವ್ಯಾಸ ಅವಾಗಲೂ ಜಾಸ್ತಿ ಆಗ್ಲಿಂದಾನೆ. ಅಂದ್ರೆ ಸ್ಕೂಲ್ ಡೇಸ್ ಇಂದ ಶುರು ಆಯ್ತು ಬಿಡಿ. ಸ್ಕೂಲ್ ಡೇಸ್ ಅಲ್ಲಿ ಚೆನ್ನಮ್ಮ ಅವೆಲ್ಲ ಆ ಥರದ್ದು ಬರೋದು ಓದಿ ಆಮೇಲೆ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ದಿನ ಒಂದು ಪುಸ್ತಕ ಇಟ್ಕೊಂಡಿರ್ತಿದ್ದೆ. ಬಸ್ಸಲ್ಲಿ ಪುಸ್ತಕ ಹೋಗ್ತಾ ಇದ್ದೆ. ಬಸ್ಸಲ್ಲೇ ಒಂದು ಪುಸ್ತಕ ಓದಿ ಮುಗಿಸ್ತಾ ಇದ್ದೆ. ಮತ್ತೆ ಲೈಬ್ರರಿ ಬರ್ತಾ ಇದೆ ಮಧ್ಯಾಹ್ನ 3 ಗಂಟೆಗೆ. 3 ಗಂಟೆಗೆ ಬಂದು 5:30ವರೆಗೂ ಲೈಬ್ರರಿ. ನಮ್ಮಲ್ಲಿ ಶಿಫ್ಟ್ಗಳು ಇರ್ತಾ ಇತ್ತು, ಫಸ್ಟ್ ಶಿಫ್ಟ್, ಸೆಕೆಂಡ್, ಜನರಲ್, ಈ ತರ ಎಲ್ಲ. ಕೆಲವು ಕಲಾವಿದರು ಜನರಲ್ ಶಿಫ್ಟ್ ಅಲ್ಲಿ ಇರ್ತಾ ಇದ್ರು. ಈ ಯಲಹಂಕ ನ್ಯೂ ಟೌನ್ ಅಲ್ಲಿ ಇದ್ದಿದ್ದು ಈ ಗವರ್ಮೆಂಟ್ ಲೈಬ್ರರಿ. ಗವರ್ಮೆಂಟ್ ಲೈಬ್ರರಿ ಅಲ್ಲಿ ನಮ್ಮ ಫ್ಯಾಕ್ಟರಿಯಿಂದ ಅಲ್ಲಿಗೆ ಸುಮಾರು 1.5 ಕಿಲೋಮೀಟರ್. 3 ಗಂಟೆಗೆ ಫ್ಯಾಕ್ಟ್ರಿ ಬಸ್ ಮನೆಗೆ ಬರ್ತಾ ಇರ್ಲಿಲ್ಲ, ಲೈಬ್ರರಿ ಹೊರಟೋಗ್ತಾ ಇದೆ. ಈ ನಮ್ಮಲ್ಲಿ ಜನರಲ್ ಶಿಫ್ಟ್ ಅಲ್ಲಿ ಕೆಲವು ಕಲಾವಿದ್ರು ಇದ್ರು. ಅವ್ರಿಗೆ 5:30 ಮುಗಿತಾ ಇತ್ತು ಡ್ಯೂಟಿ. ಅವ್ರು ಮುಗಿಸ್ಕೊಂಡು 6 ಗಂಟೆಗೆ ಬರ್ತಾ ಇದ್ರು. ಅವ್ರನ್ನ ನೀವು ಅವ್ರ ಜೊತೆ ಸೇರ್ಕೋಬೇಕು, ರಿಹರ್ಸಲ್ ಮಾಡ್ಬೇಕು ನಾಟಕ. 6 to 9 ರಿಹರ್ಸಲ್ ಅಲ್ಲೇ ಇದೆ. ಒಂದು ಸ್ಕೂಲಲ್ಲಿ ಪರ್ಮಿಷನ್ ತಗೊಂಡಿರ್ತಿದ್ವಿ. 3 ರಿಂದ 5:30ವರೆಗೂ ಬುಕ್ ಓದ್ಕೊಂಡಿದ್ದು. 6 ಗಂಟೆಗೆ ರೂಮ್ ಮೇಲೆ 6 ರಿಂದ 9 ರಿಹರ್ಸಲ್ ಮುಗಿಸ್ಕೊಂಡು ಮತ್ತೆ ನೈಟ್ ಶೂಟ್ ಬಸ್ ಬರ್ತಾ ಇತ್ತು ಫ್ಯಾಕ್ಟ್ರಿಗೆ 10 ಗಂಟೆಗೆ. ಅವ್ರು ಡ್ರಾಪ್ ಮಾಡಿ ಸೆಕೆಂಡ್ ಶಿಫ್ಟ್ ಡ್ರಾಪ್ ಮಾಡೋದು ಅದೇ ಬಸ್. ಆ ಬಸ್ಸಲ್ಲಿ ಹತ್ಕೊಂಡು ಮನೆಗೆ ಬರ್ತಾ ಇದ್ದೆ. ಸೊ ಮನೇಲಿ ಇವ್ನು ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾನೆ, ಇವನು ಮನೇಲಿ ಇರಲ್ವಲ್ಲ ಅನ್ನೋದು. ಏನಕ್ಕೆ ಅಂದ್ರೆ ನಾನು ನಾಟಕದ ಹೇಳ್ತಾ ಇದ್ದೆ. ಅವ್ರು ನಮ್ಮ ತಂದೆ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಬೇರೆಯವ್ರನ್ನ ಹೇಳಕ್ ಶುರು ಮಾಡಿದ್ರು. ಸೈದ್ರಿ ಅವ್ನು ನಾಟಕ ಅಂತಾನೆ, ಬಿಡಕ್ ಹೇಳ್ರಿ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಹಾಗೆ ಸೀರಿಯಲ್ಗೆ ಅವಕಾಶ ಸಿಗ್ತಲ್ಲ, ಅವಾಗ ಇನ್ನೂ ಬೇಜಾರು ಮಾಡ್ಕೊಂಡ್ರು. ಬೇಡ, ಇದೆಲ್ಲ ಪ್ರಚಾರ ಸಿಗುತ್ತೆ, ಚೆನ್ನಾಗಿರುತ್ತೆ ಎಲ್ಲ. ಬಟ್ ಅವ್ರ ಭಾವನೆಗಳಾಗಿತ್ತು ಸರ್, ಎಲ್ಲ ಹಾಳಾಗ್ತಾನೆ. ಈ ಸೀರಿಯಲ್ ಅಲ್ಲಿ ನಿಮ್ಗೆ ಯಾವ ಇಸುವಿಲ್ಲಿ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಸೀರಿಯಲ್ ಅಲ್ಲೆಲ್ಲ ಸಿಕ್ಕಿದ್ದು, ಪ್ರಾರಂಭ ಮಾಡಿದ್ದು? ಅವಾಗ ಡಿ1 ಸರ್. ಹೌದು, ಡಿ1 ಬಿಗಿನಿಂಗ್ ಸರ್. ಬಿಗಿನಿಂಗ್ ಆಫ್ಟರ್ 85 ಅಂತ ಅನ್ಸುತ್ತೆ. 85-90 ಆ ರೇಂಜ್ ಅಲ್ಲಿ ಬಿಗಿನಿಂಗ್. ಯಾಕಂದ್ರೆ ಪ್ರೈವೇಟ್ ಚಾನೆಲ್ಸ್ ಎಲ್ಲ ಬಂದಿದ್ದು 99 ನಂತರ ಫಸ್ಟ್ ಬಂದಿದ್ದು. ಆದ್ಮೇಲೆ ಬೇರೆದೆಲ್ಲ. ಹೌದು ಸರ್. ಅಯ್ಯೋ, ನಮಗೆ ಇವತ್ತಿಗೂ ನಾನು ಗುರುತಿಸ್ಕೊಂಡಿದ್ರೆ ಡಿ1 ಇಂದ ಅಂತ ಹೇಳ್ತೀನಿ ಸರ್ ನಾನು. ಪ್ರೈವೇಟ್ ಚಾನಲ್ ಬಂದ್ಮೇಲೆ ಅಲ್ಲ, ಅದಕ್ಕೆ ಮುಂಚೆನೆ ಗುರುತಿಸ್ಕೊಂಡ್ರು. ಅಲ್ಲಿ ಮೊದಲನೇ ಸೀರಿಯಲ್ ಯಾವ್ದು ಸರ್? ಸೀರಿಯಲ್ ಮುಂಚೆ ತಾವು ಕೇಳಿದ್ರಿ, ನಮ್ಮ ತಂದೆ ಮನಸ್ಸಿಗೆ ಶೂಟಿಂಗ್ ಹೋಗಿ ಶುರು ಮಾಡೋದಲ್ಲ, ಅವ್ರು ಬೇಜಾರಾಯಿತು. ಎಲ್ಲಿ ಅಂತ ತಪ್ಪಾದಿಗೆ ಹೋಗ್ತಾ ಇದ್ದಾನೋ ಅಂದ್ಬಿಟ್ಟು. ನನಗೆ ಅವ್ರ ಮಾತುಕತೆ ಅರ್ಥ ಆಯಿತು. ನಾನೇ ಕರ್ಕೊಂಡು ವಾತಾವರಣ ತೋರಿಸ್ಬಿಟ್ರೆ ಅನುಕೂಲ ಆಗುತ್ತಲ್ವಾ ಅಂದ್ಕೊಂಡು ಸುನೀಲ್ ಪುರಾಣಿಕ್ ಅವ್ರ ಪರಿಚಯ ಆಯಿತು. ರಂಗಭೂಮಿ ಅವ್ರ ನಾಟಕ ಎಲ್ಲ ನೋಡ್ತಾ ಇದ್ರು ಸರ್. ಆಗ ನೋಡಿ, ಇದು ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಆಗುತ್ತೆ. ಆ ಕಾಲದಲ್ಲಿ ಬಹಳಷ್ಟು ನಿರ್ದೇಶಕರು ನಾಟಕಗಳನ್ನ ನೋಡಿ ಅಲ್ಲಿಂದ ಕಲಾವಿದರು ಆಯ್ಕೆ ಮಾಡ್ಕೊಳ್ತಾ ಇದ್ರು ಸರ್. ಸಿನಿಮಾ ಆಗ್ಬೋದು, ಸೀರಿಯಲ್ಗೆ ನಾಟಕ ನೋಡೋ ಹವ್ಯಾಸ ಇತ್ತು ಅವರು ಕೂಡ, ನಿರ್ದೇಶಕರಿಗೆ. ನೋಡಿ ಅವರು ಅದೇ ರಂಗಭೂಮಿ ಇಂದ ಬಂದಿರ್ತೀವಿ, ಆ ಹಿನ್ನೆಲೆ ಇರ್ತೈತೆ, ಹಿನ್ನೆಲೆಯಿಂದನೇ ಬಂದಿರ್ತಾರೆ. ನೋಡಿ ಸೆಲೆಕ್ಟ್ ಮಾಡ್ಕೊತಾ ಇದ್ರು. ಹಾಗೆ ಸುನೀಲ್ ಪುರಾಣಿಕ್ ಅವ್ರ ಪರಿಚಯ ಆಯಿತು. ಅದಕ್ಕಿಂತ ಮೊದಲು ನಾವು ಫ್ಯಾಕ್ಟ್ರಿಲೇ ನಾಟಕಗಳು ಮಾಡ್ತಾ ಇದ್ವಲ್ಲ, ನಾಟಕ ತಂಡದವರೇ ಸೇರ್ಕೊಂಡು ದೂರದರ್ಶನ ಮಾಡ್ತಾ ಇದ್ವಿ. ಸೀರಿಯಲ್ ಮುಂಚೆ ಸಿಂಗಲ್ ಎಪಿಸೋಡ್ ಅಂತ ಇವೆಲ್ಲ ಮಾಡ್ತಾ ಇದ್ವಿ. ನಾಟಕಗಳನ್ನೇ ದೂರದರ್ಶನ ಮಾಡಿಸ್ತಾ ಇದ್ವಿ ಸರ್. ಇನ್ ಹೌಸ್ ಪ್ರೊಡಕ್ಷನ್ ಅಂತ ಅಂದ್ಬಿಟ್ಟು ಅವ್ರದ್ದೇ ದೂರದರ್ಶನ ಪ್ರೊಡಕ್ಷನ್. ಅಲ್ಲೇ ಸೆಟ್ ಹಾಕಿ ಮಾಡ್ತಾ ಇದ್ವಿ, ನಾಟಕಗಳು ಮಾಡ್ತಾ ಇದ್ವಿ. ತುಂಬಾ ನಾಟಕಗಳು, ಯಾವುದು ಗಿಡಿಯನಕ್ಕಿರಬೇಕು ಅಂತ ಒಂದು, ಬೇರೆ ಈ ಥರ ಸಾಕಷ್ಟು ಮಾಡಿದ್ವಿ. ನಮ್ಮ ಹಳೆ ಮೇಷ್ಟ್ರು ಅಂತ ಒಂದು ಮಾಡಿದ್ವಿ. ನಮ್ಮ ಹಳೆ ಮೇಷ್ಟ್ರದ್ದು ಒಂದು ಇತಿಹಾಸ ಬರೋದೊಂದು ಹೇಳ್ಬಿಡ್ತೀನಿ ನಿಮಗೆ. ಅದರಲ್ಲಿ ಜಿ ವಿ ಶಿವಾನಂದ್ ಅವರು, ಗುಬ್ಬಿ ವೀರಣ್ಣವ್ರ ಹೆಸರು ಕೇಳಿರ್ತೀರಿ. ಜಿ ವಿ ಶಿವಾನಂದ್ ಅವ್ರ ಹೆಸರು ಬಹುಶಃ ಈಗಿನ ಪೀಳಿಗೆಯಲ್ಲಿ ಕೇಳಿರೋದು ಕಡಿಮೆ, ಎಲ್ರಿಗೂ ಗೊತ್ತಿರಲ್ಲ. ನಮ್ಮ ವಯಸ್ಸವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಗುಬ್ಬಿ ವೀರಣ್ಣನವರ ಸುಪುತ್ರ ಅವರು ಮಕ್ಕಳಲ್ಲ. ಅವರು ಒಬ್ರು ಒಳ್ಳೆ ಕಲಾವಿದರು. ಅವರು ನಮ್ಮ ನಾಟಕದಲ್ಲಿ ಒಂದು ದೊಡ್ಡ ಪಾತ್ರ ಇತ್ತು. ಅವೆಲ್ಲ ಇದ್ದಿದ್ದು ಯಂಗ್ಸ್ಟರ್ಸ್, ಹುಡುಗರು. ಒಂದು ಹಿರಿಯರ ಪಾತ್ರ ಇತ್ತು, ಮೇಷ್ಟ್ರ ಪಾತ್ರ. ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಆ ನಾಟಕದಲ್ಲಿ ಪಾತ್ರ ಮಾಡಕ್ ಕರೆದಿದ್ವಿ. ಫ್ಯಾಕ್ಟರಿಯಿಂದ ಬಂದ್ರು ಅವ್ರು ಕೂಡ. ಅವ್ರು ನಮ್ದು ಮಂಥನ ಅಂತ ಒಂದು ತಂಡ ಮಾಡ್ಕೊಂಡಿದ್ವಿ. ಬಂದು ಮೇಷ್ಟ್ರ ಪಾತ್ರ ಅವ್ರು ಮಾಡ್ತಾ ಇದ್ರು. ಮೇಷ್ಟ್ರ ಪಾತ್ರ ಅವರು ನಮ್ಮ ಹಳೆ ಮೇಷ್ಟ್ರು ಅಂತ ಅಂದ್ಬಿಟ್ಟು, ನಾವು ಶಿಷ್ಯಂದ್ರುಗಳು ನಾವು. ಅದೇ ಇದರಲ್ಲಿ ಒಂದು ನಾಟಕ ಸನ್ನಿವೇಶ ಬರುತ್ತೆ. ಇದು ಕಿರುಚಿತ್ರ ಮಾಡಿದ್ದವು ನಮ್ಮ ಹಳೆ ಮೇಷ್ಟ್ರು. ಒಂದು ನಾಟಕ ಸನ್ನಿವೇಶ ಬರುತ್ತೆ. ಏಕಲವ್ಯ ಮತ್ತು ದ್ರೋಣಾಚಾರ್ಯರ ಪಾತ್ರ ಅವ್ರು ಮಾಡಿದ್ರು. ಏಕಲವ್ಯನ ಪಾತ್ರ ನಾನು ಮಾಡಿದೆ. ಆ ಪಾತ್ರದಲ್ಲಿ ಒಂದು ಬಾಣ ಬಿಡೋ ಸನ್ನಿವೇಶ ಇರುತ್ತೆ ಸರ್.
ನಾವು ಯಾವತ್ತು ಬಾಣ ಬಿಟ್ಟಿದ್ದೀವಿ? ಇಲ್ಲ. ಸರಿ, ಇವತ್ತಿನ ಟೆಕ್ನಿಕ್, ಇವತ್ತು ಒಬ್ಬ ಚಿಕ್ಕ ಹುಡುಗರನ್ನ ಕೇಳಿದ್ರು ಹೇಳ್ತಾರೆ, ಇವತ್ತಿನ ಒಂದು ಟೆಕ್ನಿಕ್ ಹೇಗಿದೆ ಅಂದ್ರೆ, ಬಾಣ ಬಿಡೋದನ್ನು ಶಾಟ್ ತಗೋತಾರೆ, ಬಾಣ ಅಲ್ಲೋಗಿ ಬೀಳೋದನ್ನು ಶಾಟ್ ತಗೋತಾರೆ. ಹೌದು. ಆದ್ರೆ ಅವತ್ತು ಅವ್ರಿಗೆ ಗೊತ್ತಿರ್ಲಿಲ್ಲ, ಆ ಟೆಕ್ನಾಲಜಿ ಇರಲೋ ಗೊತ್ತಿಲ್ಲ. ನಾನು ಬಾಣ ಪ್ರತಿ ಸರಿ ಬಿಟ್ಟಾಗ ದೂರ ಹೋಗ್ತಾ ಇರಲ್ಲ, ಇಲ್ಲೇ ಬಿಡೋದು ಮುಂದೆ ಬೀಳ್ತಾ ಇತ್ತು. ಆ ಒಂದು ಕಾರಣಕ್ಕೆ ಅವರು ಆರಾಧ್ಯ ಸರ ಬಾಣ ಬಿಡ್ತಾ ಇಲ್ಲ ಅಂದ್ಬಿಟ್ಟು ನನ್ನೇ ಚೇಂಜ್ ಮಾಡ್ಬೇಕು ಅಂತ ಮಾಡಿದ್ರು, ಪಾತ್ರ ಬೇರೆಯವ್ರು ಹಾಕ್ಬೇಕು ಅಂತ. ಅದ್ರಲ್ಲಿ ಉದ್ದೇಶ ಏನಿತ್ತು, ಅಲ್ಲಿ ಅವ್ರಿಗೆ ಬೇಕಾದ್ರೆ ಇನ್ನೊಬ್ರು ಹಾಕ್ಬೇಕಾಗಿತ್ತು ಆ ಪಾತ್ರಕ್ಕೆ. ಓಹೋ. ದೂರದರ್ಶನ ಪ್ರೊಡಕ್ಷನ್ನೇ ಕಡಿಮೆ, ಇದು ಏಕಲವ್ಯಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಬೇರೆ ಯಾರೋ ಮಾಡೋದ್ರ ಬದಲು ನಮ್ಮವ್ರು ಮಾಡ್ಲಿ ಅನ್ನೋ ಒಂದು ಅವ್ರದ್ದೊಂದು ಆಸೆ ಇತ್ತು ಅಂತ ಕಾಣುತ್ತೆ. ಪಾಪ ನನ್ನನ್ನು ತೆಗಿಬೇಕು ಅಂತ ಅನಿಸ್ತು. ಅಲ್ಲಿ ಯಾರಿದ್ರು ಪ್ರೋಗ್ರಾಮ್ ಹೆಡ್, ಅವರು ಪ್ರೊಡ್ಯೂಸರ್, ದೂರದರ್ಶನದ ಪ್ರೊಡ್ಯೂಸರ್ ಅವರು. ಸೊ ಇದನ್ನೆಲ್ಲ ನೋಡಿದಿರ ಈ ರಾಜಕೀಯ? ತುಂಬಾ ನೋಡಿ ಸರ್, ನೋಡಿ ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಸರ್. ಹೌದು. ನನ್ನ ತೆಗೆದ್ರು ಅವ್ರು ಹಾಕಿದ್ರು ಸರ್. ಅವರು ನೆಕ್ಸ್ಟ್ ಡೇ ಅವಾಗ ನಮ್ಮ ಹುಡುಗರೆಲ್ಲ ಗಲಾಟೆ ಮಾಡಿದ್ರು, ನಮ್ಮ ಸ್ನೇಹಿತರುಗಳು. ಹೇ ಬೇಡ ಬೇಡ, 6 ದಿನ ಪಾತ್ರ ತೆಗೆದು ನಾವು ಮಾಡೋದೇ ಬೇಡ ಈ ಪ್ರಾಜೆಕ್ಟು ಅಂತ. ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ನಾಟಕಗಳು ಮಾಡ್ತಾ ಇದ್ವಲ್ಲ, ನಾಟಕ ನಾವೇ ದುಡ್ಡು ಹಾಕೊಂಡು ಮಾಡ್ತಾ ಇದ್ವಿ, ದುಡ್ಡು ಬರ್ತಿರ್ಲಿಲ್ವಲ್ಲ. ಹೌದು. ಜೊತೆ ಬೀದಿ ನಾಟಕಗಳು ಇವೆಲ್ಲ ಮಾಡ್ತಾ ಇದ್ವಿ. ನಾನು ಹೇಳಿದೆ, ನೋಡ್ರಪ್ಪ, ಇವತ್ತು ನಾವು ಈ ಪ್ರಾಜೆಕ್ಟ್ ಮಾಡೋದು ನಮಗೆ, ನನಗೆ ಗೊತ್ತಿರೋ ಹಾಗೆ ದೂರದರ್ಶನದಿಂದ 14,000 ರೂಪಾಯಿ ಕೊಡ್ತಾರೆ. 14,000 ರೂಪಾಯಿ ಬಂದ್ರೆ ನಮ್ಮ ತಂಡಕ್ಕೆ ನಾವು ಒಂದಷ್ಟು ನಾಟಕಗಳು ಮಾಡ್ಬೋದು. ಹೌದು. ಬರೀ ಕೇಳಿ ಮಾಡೋಕ್ಕಾಗಲ್ಲ. ನನ್ನ ತೆಗೆದು ಹಾಕಿದ್ರು ಪರವಾಗಿಲ್ಲ, ನೀವೆಲ್ಲ ಮಾಡ್ತೀರಲ್ಲ ಮಾಡಿ, ನಮ್ಮ ತಂಡಕ್ಕೆ ದುಡ್ಡು ಬರುತ್ತೆ, ಅದು ಮುಖ್ಯ ನನಗೆ ಅಂತ ಹೇಳಿದೆ. ಮಾಡಿದ್ವಿ, ದುಡ್ಡು ಬಂತು. ಈ ಶೂಟಿಂಗ್ ಆಯ್ತಲ್ಲ ಸರ್, ಬೇರೆಯವ್ರು ಹಾಕೊಂಡ್ರು ಪಾತ್ರಧಾರಿನ. ಅದಾದ್ಮೇಲೆ ಅದೇ ಪ್ರೋಗ್ರಾಮ್ ಹೆಡ್ ಯಾರಿದ್ರು ದೂರದರ್ಶನದವರು, ಅವರು ಜಿ.ವಿ. ಶಿವಾನಂದ್ ಅವ್ರನ್ನ ಕೇಳಿದ್ರು, ಸರ್ ಆರಾಧ್ಯ ಮಾಡಿದ ಪಾತ್ರಕ್ಕೂ ಇವತ್ತು ಬೇರೆಯವ್ರು ಮಾಡಿದ್ರಲ್ಲ, ಈ ಪಾತ್ರಕ್ಕೂ ವ್ಯತ್ಯಾಸ ಏನನ್ಸುತ್ತೆ ಸರ್ ಅಂತ. ಅವ್ರು ಒಂದೇ ಮಾತಲ್ಲ ಹೇಳಿದ್ರು, ಭಾಳ ಸೂಕ್ಷ್ಮವಾಗಿ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಆರಾಧ್ಯ ಪಾತ್ರ ಎಲ್ಲ ಚೆನ್ನಾಗಿ ಮಾಡಿದ್ರು, ಬಾಣ ಸರಿಯಾಗಿ ಬಿಡಲಿಲ್ಲ. ಇವತ್ತು ಮಾಡಿದ್ರು ಬಾಣ ಮಾತ್ರ ತುಂಬ ಚೆನ್ನಾಗಿ ಬಿಟ್ಟರು ಅಂದರು. ಎಷ್ಟು ಪಾತ್ರ ಏನು ಮಾಡಲಿಲ್ಲ ಸಾಕದು ನನಗೆ ಒಂದು ಪ್ರಶಂಸೆ ಅಂತ ಅನ್ನಿಸ್ತು ಸರ್. ಅದು ಅವ್ರ ಬೆಂತ ಪ್ರೋತ್ಸಾಹಿಸಿದ್ರೇನೋ ಅನ್ನಿಸ್ತು. ಆಮೇಲೆ ಅದು ಒಂದು ಮೋಟಿವೇಶನ್ ಅಂತೀವಲ್ಲ, ಇದು ಸರ್, ಇದು ಮೋಟಿವೇಶನ್. ಇದು ಡೇಟ್ ತೊಗೊಂಡಿದ್ರೆ ಪೇಮೆಂಟ್ ಬರ್ತಾ ಇತ್ತು, ಬಟ್ ನಮ್ಮ ಶೂಟಿಂಗ್ ಮಾತ್ರ ಆಗಿರ್ತಿರ್ಲಿಲ್ಲ. ಯಾಕಾಗಿರಲಿಲ್ಲ ಅಂದರೆ, ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಅಷ್ಟು ಹೆವಿ ವರ್ಕ್ ಇತ್ತು, ಬೇರೆ ಬೇರೆ ಕೆಲಸಗಳು ನಡೀತಾ ಇತ್ತು. ಇತ್ತೀಚೆಗೆಲ್ಲ ನೋಡ್ತೀವಿ, ಈಗ ಬರುವಂಥ ಕೆಲವು ಕಲಾವಿದರು ಎಲ್ಲರಲ್ಲ, ಬೆಳಗ್ಗೆ ಬಂದೆ ನಾನು 8 ಗಂಟೆಗೆ ಬಂದೆ, 10 ಗಂಟೆ ಆಯ್ತು ನಾನು ಸೀನೆ ಮಾಡಿಲ್ಲ, 12 ಗಂಟೆ ಆಯ್ತು ನಾನು ಸೀನೆ ಮಾಡಿಲ್ಲ ಅಂತ ಇರ್ತಾರೆ. 1-2 ಗಂಟೆಗೆ ಪೇಷನ್ಸ್ ಇಲ್ಲ. ಅವ್ರಿಗೆ ನಾನು ಹೇಳ್ತೀನಿ, ಅಪ್ಪ ನಾವು ಕಲಾವಿದ್ರು, ಬೆಳಗ್ಗೆ ಬಂದ್ವಿ, ತಿಂಡಿ ತಿಂದ್ವಿ, ಕೂತಿದ್ದೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಶೂಟಿಂಗ್ ಕರೆದಿಲ್ಲ ಅಂತ ಕೂತಿರ್ತೀವಿ, ಸಂಜೆ ಕಾಫಿ ತಿಂಡಿ ಬರುತ್ತೆ, ಇಷ್ಟೆಲ್ಲ ಮಾಡೋದು ಸುಮ್ಮನೆ ಕೂತಿರ್ತೀವಿ ನಾವು. ಆದರೆ ಟೆಕ್ನಿಷಿಯನ್ಸು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಶ್ರಮ ಅವ್ರದ್ದು, ಅವ್ರ ಶ್ರಮದಿಂದಾನೇ ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದು. ಇವತ್ತಿನ ನಿಮ್ಮನ್ನು ಕರೀಲಿಲ್ಲ ಅಂದ್ರೆ ಅವ್ರು ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ಸುಮ್ಮನೆ ಇಲ್ಲ. ನಿಮ್ಗೆ ಸರದಿ ಬರೋರು ಕಾಯಬೇಕು, ಆ ತಾಳ್ಮೆ ಬೇಕು ಅಂತ. ಬಟ್ ಈಗಿನವ್ರಿಗೆ ಆ ತಾಳ್ಮೆ ಇಲ್ಲ ಸರ್, ತುಂಬಾ ಕಡಿಮೆ. ಎಲ್ಲರೂ ಹೇಳ್ತಾ ಇಲ್ಲ ಕೆಲವರಲ್ಲಿ.